ಎಷ್ಟು ದೊಡ್ಡ ಸುದ್ದಿ ಆಗ್ತದನೋ ಹಂಗೆ ಇವತ್ತು ಶಶಿಕಾಂತ ಗುರೂಜಿಯವರು, ಚೂನಪ್ಪನವರು ಮತ್ತು ಅವ್ರ ದಲಿತ ನಾಯಕರು ತಮ್ಮ ನೋವುಗಳ ಬಗ್ಗೆ ಹೇಳಿದಾಗ, ತಮ್ಮ ಬದುಕಿನ ಬಗ್ಗೆ ಹೇಳಿದಾಗ ಸುದ್ದಿ ಆಗುವುದಿಲ್ಲ. ನಮ್ಗೆ ಅನ್ಯಾಯ ಅಥವಾ ಆಗುವ ಅನ್ಯಾಯಗಳ ಬಗ್ಗೆ ಹೇಳಿದಾಗ ಯಾವುದೋ ಪೇಜಲ್ಲಿ ಯಾವುದೋ ಮೂಲೆಯಲ್ಲಿ ಬಂದುಬಿಟ್ಟಿರ್ತದೆ. ದೇವನೂರು ಮಾದೇವನವ್ರು ಏನು ಕಡಿಮೆ ಇದ್ದಾರೇನ್ರಿ? ಅವ್ರ ವಿಚಾರಗಳನ್ನ ಏನೋ ಎಲ್ಲೋ ಲೇಖಾಗಿ ಹಾಕಿಬಿಡ್ತಾರೆ ಅಷ್ಟೇ. ಅವ್ರ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಮತ್ತೆ ಮಾಡುವಂಥದ್ದು ಇಲ್ಲ. ನಾ ಈ ಮಾತನ್ನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಶಶಾಂಕ್ ಗುರೂಜಿ ಮತ್ತು ಚೂಡಪ್ಪ ಪೂಜಾರಿ ಅವರು ಇವತ್ತು ಮಾಸ್ ಲೀಡರ್ ಆಗಿದ್ದಾರೆ. ಅವ್ರು ಹೋದಲ್ಲಿ ಚೆನ್ನಾಗಿ ಕೂಡ್ತಾ ಇದ್ದಾರೆ. 4 ಮಂದಿ ಹೌದಪ್ಪ ಏನೋ ಮಾತಾಡ್ತಾರೆ, ಏನೋ ಹೇಳ್ತಾರೆ ಅಂತೇಳಿ. ಯಾಕಂದರೆ ಈಗ ಯಶಸ್ವಿ ಲೀಡರ್ ಈ ಸದ್ಯದಲ್ಲಿ ಅವರು ಗುರ್ಲಾಪುರದಿಂದಾಗೆ ಅವ್ರಿಗೊಂದು ಇವತ್ತು ವ್ಯಕ್ತಿತ್ವ ಬಂದದ. ಅವ್ರದ್ದಿಂತ ಅವ್ರಿಗೆ ಲೀಡ್ ತೊಗೊಂಡು ರೈತರ ನಿಜವಾದ ಸಮಸ್ಯೆ ಎಲ್ಲೈತಿ ಮತ್ತು ರೈತರನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಪ್ರತಿ ಹಳ್ಳಿಗೆ ಹೋಗ್ಬೇಕಾಗಿದೆ. ಪ್ರತಿ ಹಳ್ಳಿ, ಪ್ರತಿ ಮನೆಗೆ ಹೋಗಿ ಭೇಟಿಯಾಗಿ ಅವ್ರಿಗೆ ಮಾರ್ಕೆಟ್ ಮಾಡೋಕ್ಕೆ ಏನು ಸಾಧ್ಯ ಐತಿ, ತಾವು ಎಷ್ಟು ಹಾಕ್ಲಿಕ್ಕೆ ಸಾಧ್ಯ ಐತಿ, ತಮ್ಮಿಂದ ಎಷ್ಟು ಕೂಡಿಸ್ಲಿಕ್ಕೆ ಸಾಧ್ಯ ಇದೆ. ಈಗ ನಮ್ಮ ವಾಹಿನಿ ಮೂಲಕ ಹಲವು ಸಲ ಚರ್ಚೆ ಮಾಡಿದ್ದೀವಿ ಇದನ್ನು. ಪ್ರತಿಯೊಂದು ಹಳ್ಳಿ ಗೋಡೌನ್ ಕಟ್ಟಿಸ್ರಿ. ಯಾಕೆಂತಂದ್ರೆ ಮೂಲ ಆಸ್ತಿ ಏನಪ್ಪ, ನಮ್ಮ ರೈತರದ್ದು, ನಮ್ಮ ದಲಿತರದ್ದು, ದುಡಿಯುವ ವರ್ಗ ದಲಿತರು ಅಂತಂದ್ರೆ ಎಲ್ಲರೂ ಬಂದಿರ್ತಾರೆ. ಕಾರ್ಮಿಕರು ಬಂದರು, ಕೂಲಿಕಾರರು ಬಂದರು, ಯಾವುದೇ ಜಾತಿಯಲ್ಲಿ ಕುಲ ಇರಲಿ, ಅದಿಲ್ಲಿ ಮುಖ್ಯ ಅಲ್ಲ. ನಮಗೆ ದುಡಿಯೋರು ಅವ್ರ ಪೇಮೆಂಟ್ ಹೆಚ್ಚಾಗಬೇಕು, ರೈತ ಉಳಿಬೇಕು. ಇವರಿಬ್ಬರು ಕೂಡಿದ್ರೆ ಈ ದೇಶ ಚಿತ್ರ ಬದಲಾಗ್ತದೆ, ಆರ್ಥಿಕವಾಗಿ ಬಲಿಷ್ಠ ಆಗ್ತೀವಿ ನಾವು ನಿಶ್ಚಿತನ ಅದರಲ್ಲಿ. ಅಂದರೆ ಅವರು ತಿಳಿಸೋದು ಕೆಲಸ ನಾವಿಲ್ಲಿ ಮಾಡಾಕತ್ತೀವಿ. ಅವ್ರನ್ನ ಮೌಢ್ಯಗಳ ಮಧ್ಯದಲ್ಲೇ, ಮತ್ತೊಂದರ ಮಧ್ಯದಲ್ಲೇ, ಜಾತಿಗಳ ತಿಕ್ಕಾಟದಲ್ಲೇ ಬದುಕಿ ಸೇರಿಸ್ತಾ ಇದ್ದೀವಿ. ಇದನ್ನ ದೊಡ್ಡ ಇಶ್ಯೂ ಮಾಡಿ ನಮ್ಮ ಮೇನ್ ಮೀಡಿಯಾ ಏನು ಮಾಡ್ತಿರ್ತಾರೆ,